ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡಗೇರ್ ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಇಂಗ್ಲೀಷ್ ವ್ಯಾಕರಣವನ್ನು ಸುಲಭವಾಗಿ ಕಲಿಯುವುದು ಆ ದಿಸೆಯಲ್ಲಿ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ವಿಡಿಯೋದೊಳಗೆ ನಾವು ಕೈಂಡ್ಸ್ ಆಫ್ ಪ್ರೊನೌನ್ಸ್ ನೋಡ್ತಾ ಇದ್ದೀವಿ. ಅದರೊಳಗೆ ಈಗ ಮುಂದಿನ ಒಂದು ಪ್ರೊನೌನ್ಸ್ ಬಂದು ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್. ಇದನ್ನು ಕನ್ನಡದೊಳಗೆ ವಿಂಗಡಿಕೆಯ ಸರ್ವನಾಮಗಳು ಅಂತ ಕರೀತಾರೆ. ವಿಂಗಡಿಕೆಯ ಸರ್ವನಾಮಗಳು. ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ಆರ್ ದೋಸ್ ವಿಚ್ ರೆಫರ್ ಟು ಪರ್ಸನ್ಸ್ ಆರ್ ಥಿಂಗ್ಸ್ ಒನ್ at a time. For this reason they are always singular and followed by the verbs in the singular. ಒಂದು ಸಮಯದಲ್ಲಿ ಒಂದೇ ಒಂದು ವ್ಯಕ್ತಿಯನ್ನು ಅಥವಾ ಸ್ಥಳವನ್ನು ಅಥವಾ ವಸ್ತುವನ್ನು ಅಥವಾ ಒಂದು ಕೆಲಸವನ್ನು ಎಲ್ಲರಿಗೂ ಅಂದರೆ ಪ್ರತಿಯೊಬ್ಬರಿಗೂ ಹಂಚುವ ಸರ್ವನಾಮಗಳನ್ನು ವಿಂಗಡಿಕೆಯ ಸರ್ವನಾಮಗಳು ಎನ್ನುವರು. ಇವು ಸಾಮಾನ್ಯವಾಗಿ ಏಕವಚನದಲ್ಲಿ ಇರುತ್ತವೆ. ಒಂದೇ ಒಂದು ವ್ಯಕ್ತಿಯನ್ನು ಅಥವಾ ಸ್ಥಳವನ್ನು ಅಥವಾ ವಸ್ತುವನ್ನು ಅಥವಾ ಒಂದು ಕೆಲಸವನ್ನು ಎಲ್ಲರಿಗೂ ಅಂದರೆ ಪ್ರತಿಯೊಬ್ಬರಿಗೂ ಹಂಚುವಂಥ ಸರ್ವನಾಮಗಳನ್ನು ಸರ್ವನಾಮಗಳು ವಿಂಗಡಿಕೆಯ ಸರ್ವನಾಮಗಳು ಎನ್ನುವರು. ಇವು ಸಾಮಾನ್ಯವಾಗಿ ಏಕವಚನದಲ್ಲಿ ಇರುತ್ತವೆ. ಫಾರ್ ಎಕ್ಸಾಂಪಲ್, ಈಚ್ ಆಫ್ ದೀಸ್ ಬಾಯ್ಸ್ ಹ್ಯಾಸ್ ಸೆಕ್ಯೂರ್ಡ್ ಗುಡ್ ಮಾರ್ಕ್ಸ್. ಈಚ್ ಆಫ್ ದೀಸ್ ಅಂದರೆ ಪ್ರತಿಯೊಬ್ಬರು. ಈಚ್ ಆಫ್ ದೀಸ್ ಬಾಯ್ಸ್ ಹ್ಯಾಸ್ ಸೆಕ್ಯೂರ್ಡ್ ಗುಡ್ ಮಾರ್ಕ್ಸ್. ದೆನ್ ಐದರ್ ಯು ಟ್ರೈ ದಿಸ್ ಮೆಥಡ್ ಆರ್ ಟೆಲ್ ಯುವರ್ ಫ್ರೆಂಡ್ಸ್ ಟು ಡೂ ದಿಸ್. ಐದರ್ ಯು ಟ್ರೈ ದಿಸ್ ಮೆಥಡ್ ಆರ್ ಟೆಲ್ ಯುವರ್ ಫ್ರೆಂಡ್ಸ್ ಟು ಡೂ ದಿಸ್. One and all should obey the orders. Then others should not be blamed for our faults. Others should not be blamed for our faults. These are some of the examples of distributive pronouns. Each one, each thing, each and every one are the etc. are the examples of this distributive pronouns. ವಿಂಗಡಿಕೆಯ ಸರ್ವನಾಮಗಳು. ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.